नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಧರ್ಮ ಹಾಗೂ ಅಧರ್ಮಗಳ ಮೂಲ ಇದು ಭಗವಂತನ ಆಜ್ಞೆ ಎಂಬುದಾಗಿ ನೀವೆಲ್ಲ ತಿಳಿದಿದ್ದೀರಿ. ವೇದೋಖಿಲೋ ಧರ್ಮ ಮೂಲಂ, ವೇದವೇ ಧರ್ಮಗಳ ಮೂಲ. ವೇದ ಪ್ರಣಿಹಿತೋ ಧರ್ಮ, ವೇದವಿಹಿತವಾದದ್ದೇ ಧರ್ಮ. ಅಧರ್ಮಸ್ತದ್ವಿಪರ್ಯಯ. ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ವೇದೋ ವೇದವಿದ್ ಅವ್ಯಂಗ ಅಂತ ವಿಷ್ಣು ಸಹಸ್ರನಾಮಗಳು ತಿಳಿಸಿದಂತೆ ವೇದ ಅನ್ನುವ ಶಬ್ದಕ್ಕೆ ಸರ್ವಜ್ಞನಾದ ಭಗವಂತ ಎಂಬುದಾಗಿಯೇ ಅರ್ಥ. ಭಗವಂತ ವೇದಗಳ ಮೂಲ ತಿಳಿದು ನಾವು ಧರ್ಮವನ್ನು ಅನುಷ್ಠಾನ ಮಾಡುತ್ತೇವೆ. ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬಾರದು ಅಂತ. ಗೊತ್ತು ಮಾಡಿಕೊಡುವುದಕ್ಕೆ ಸರ್ವಜ್ಞನಾದ ಪರಮಾತ್ಮ ಬೇಕು. ಆದರೆ ನಾವು ಧರ್ಮ ಮಾಡದ ಹೊರತು ದೇವರ ದರ್ಶನ ಆಗೋದಿಲ್ಲ. ದೇವರ ದರ್ಶನವಾಗದ ಹೊರತು ಧರ್ಮ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾದರೆ ಉದ್ಧಾರ ಹೇಗೆ? ಅದಕ್ಕಾಗಿ ದೇವರು ಮಾಡಿದ ವ್ಯವಸ್ಥೆ, ದೇವರ ದರ್ಶನ ನಮಗಾಗದಿದ್ದರೂ ಕೂಡ ಆ ದೇವರ ವಾಣಿ ವೇದಗಳು, ಅವುಗಳಿಂದ ನಾವು ಧರ್ಮವನ್ನು ತಿಳಿಯಬಹುದು. ದೇವರ ಮನಸ್ಸಿನಲ್ಲಿರುವ ಅಪೇಕ್ಷೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾವೇನು ಮಾಡಬೇಕು ಅನ್ನುವುದು ದೇವರ ಸಂಕಲ್ಪ ಇದೆ, ಇದು ನಮಗೆ ಗೊತ್ತಾಗೋದಿಲ್ಲ. ಅವನ ಪ್ರತ್ಯಕ್ಷವಾದ ಮಾತುಗಳನ್ನು ಕೇಳುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ವೇದಗಳಿಂದ ನಾವು ತಿಳಿದು ಧರ್ಮವನ್ನು ಆಚರಣೆ ಮಾಡುತ್ತೇವೆ. ದೇವರಿಗೆ ಯಾವುದು ಅಸಮ್ಮತ ಅಂತಹ ಅಧರ್ಮವನ್ನು ಪರಿತ್ಯಾಗ ಮಾಡುತ್ತೇವೆ. ಇದು ಧರ್ಮ ಹಾಗೂ ಅಧರ್ಮಗಳನ್ನು ತಿಳಿಯುವ ಬಗೆ. ಯಾವುದು ವಿಷ್ಣುವಿಗೆ ಪ್ರಿಯವೋ ಅದೇ ಧರ್ಮ, ಯಾವುದು ಭಗವಂತನಿಗೆ ಅಪ್ರಿಯವೋ ಅದು ಅಧರ್ಮ. ಇದು ಶಾಸ್ತ್ರದ ನಿರ್ಣಯ. ಹಾಗಾದರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಜನರಿಗೆಲ್ಲ ಏನೊಂದು ಹವ್ಯಾಸ ಇದೆ ಅಂದರೆ, ತಮಗೆ ಯಾವುದು ರುಚಿಸ್ತದೋ ಅದನ್ನು ಮಾಡಿಬಿಡೋಣ ಅಂತ. ಇದು ಶಾಸ್ತ್ರಸಮ್ಮತ ಹೌದೋ ಅಲ್ವೋ,
ದೇವರ ಆದೇಶ ಇದೆಯೋ ಇಲ್ವೋ ಅದರ ಕಡೆಗೆ ವಿಚಾರ ಇಲ್ಲ. ನನಗೆ ಈ ಧರ್ಮ ಬಹಳ ಸೇರತ್ತೆ, ನಾನು ಅದನ್ನು ಅನುಷ್ಠಾನ ಮಾಡುತ್ತೇನೆ. ಧರ್ಮ ಅನ್ನೋ ಶಬ್ದಕ್ಕೆ ನಾನು ಹೇಳ್ತಾ ಇರುವುದು ನಮ್ಮ ಧರ್ಮದಲ್ಲಿಯೇ ಇರುವ ಆಚರಣೆಗಳ ಬಗ್ಗೆ, ಕರ್ತವ್ಯ ಕರ್ಮಗಳ ಬಗ್ಗೆ. ಇನ್ನು ಕೆಲವರಂತೂ ಮಹಾನುಭಾವರು ನನಗೆ ಯಾವ ಧರ್ಮ ಸೇರುತ್ತೋ ಆ ಧರ್ಮಕ್ಕೆ ಹೋಗ್ತೇನೆ ಅಂತ ಧರ್ಮಾಂತರ ಮತಾಂತರ ಆಗುವಂತಹ ಜನಗಳಿದ್ದಾರೆ. ಅದಂತೂ ಬಹಳ ಘೋರವಾದದ್ದು. ಅದು ಬಿಟ್ಟರೆ ನಮ್ಮ ಧರ್ಮದಲ್ಲಿಯೇ ಇದ್ದವರು, ಸನಾತನ ಧರ್ಮದಲ್ಲಿಯೇ ಇದ್ದವರು ಕೂಡ ತಮಗೆ ವಿಹಿತವಾದ ಧರ್ಮಗಳನ್ನು ಮಾಡದೆ ತಮಗೆ ರುಚಿಸುವ ಧರ್ಮಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ದೇವರ ಸಂಕಲ್ಪ ಆಗಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕೆ ಅಂದರೆ ನಾವು ಏನು ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇದೆ, ಅದನ್ನು ಶಾಸ್ತ್ರಗಳಲ್ಲಿ ಪರಮಾತ್ಮ ಆದೇಶ ಮಾಡಿದ್ದಾನೆ. ಅದಕ್ಕೆ ವಿರುದ್ಧವಾಗಿ ಮಾಡಿದರೆ ಅದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಮಾಡಿದ ಹಾಗಾಗತ್ತೆ. ಅದರಿಂದ ದೇವರ ಪ್ರೀತಿಯಾಗೋದಿಲ್ಲ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಹಿಂದೆಲ್ಲ ನಡೆದಿವೆ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾದಾಗಲೂ ಕೂಡ ಆಗಿನ ಕಾಲದ ಅನೇಕ ವಿಚಾರವಂತರು, ವಿದ್ಯಾವಂತರು ಈ ತರಹದ ಒಂದು ಸುಧಾರಣೆಯನ್ನು ನಮ್ಮ ಧರ್ಮದಲ್ಲಿ ತರಬೇಕು ಅಂತ, ಇವತ್ತಿನ ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಕೊಳ್ಳುವಂತಹ ಒಂದು ಪರಿಸ್ಥಿತಿ, ಅದಕ್ಕಾಗಿ ನಮಗೆ ಸಮಯ ಸಿಗೋದು ಬಹಳ ಕಷ್ಟ, ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ನಾವು ಧರ್ಮದಲ್ಲಿ ಪರಿವರ್ತನೆ ಮಾಡೋಣ. 3 ಹೊತ್ತು ಸಂಧ್ಯಾವಂದನ ಮಾಡಬೇಕಾಗಿಲ್ಲ, 1 ಹೊತ್ತು ಮಾಡಿದರೆ ಸಾಕು. ಸಂಧ್ಯಾವಂದನದಲ್ಲಿ ಎಲ್ಲ ಮಂತ್ರಗಳನ್ನು ಅನ್ಲಿಕ್ಕಾಗದೇ ಇದ್ದರೆ ಬರೀ ಗಾಯತ್ರಿ ಜಪ ಮಾಡೋಣ. ಹೀಗೆ ಧರ್ಮದಲ್ಲಿ ಪರಿವರ್ತನೆ. ಇದೇ ರೀತಿ ಎಲ್ಲದರೊಳಗೂ ಮಾಡಬೇಕಾದ ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಇದೇ ನೋಡಿದರೆ ಬಹಳ ಮಿನಿಮಮ್ ಮಾಡೋ ಧರ್ಮಗಳು ಇನ್ನೂ ಬಹಳಷ್ಟಿವೆ. ಆದರೆ ಇದರೊಳಗೂ ಸಂಕೋಚ ಮಾಡೋದು, ಅದರಂತೆ ಇನ್ನನೇಕ ವಿಷಯಗಳಲ್ಲಿ ಈ ತರಹದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳಬಹುದಲ್ಲ ಅಂತ. ಆ ಸಂದರ್ಭದಲ್ಲಿ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕೊಟ್ಟ ನಿರ್ಣಯ ಇಷ್ಟೇ: ಪರಿವರ್ತನೆ ಮಾಡುವುದು ಅನ್ನುವ ಶಬ್ದಕ್ಕೆ, ಪರಿವರ್ತನೆಯನ್ನು ಮಾಡುವುದಕ್ಕೆ ಕೈಯಲ್ಲಿ ಪೆನ್ ಇದೆ, ಹಾಳೆ ಇದೆ, ನಮಗೆ ತಿಳಿದ ಹಾಗೆ ಏನೋ ಬರೆದು ಬಿಡ್ತೇವೆ, ಅದನ್ನು ಸಭೆಯಲ್ಲಿ ಘೋಷಣೆ ಮಾಡ್ತೇವೆ. ಒಂದು ಆ ಸುಧಾರಣಾ ಸಮಿತಿ ಪರಿವರ್ತನಾ ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಯಾರು ಧರ್ಮ ಮಾಡ್ತಾರೋ ಅವರಿಗೆ ಪುಣ್ಯ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇದೆಯಾ, ಶಕ್ತಿ ಇದೆಯಾ ಅಂತ ಒಂದೇ ಪ್ರಶ್ನೆ ಕೇಳಿದ್ರು ಶ್ರೀಮಂತ ಸತ್ಯಧ್ಯಾನ ತೀರ್ಥರು. ಅದು ಹೇಗೆ ನಾವು ಕೊಡ್ಲಿಕ್ಕೆ ಬರುತ್ತೆ? ದೇವರು ತಾನೇ ಕೊಡಬೇಕು. ಹಾಗಾದರೆ ಸತ್ಕರ್ಮಗಳನ್ನು ಮಾಡೋದೇ ಪುಣ್ಯವನ್ನು ಪಡೆದುಕೊಳ್ಳೋದಕ್ಕೆ, ಉತ್ತಮವಾದ ಫಲವನ್ನು ಪಡೆದುಕೊಳ್ಳೋದಕ್ಕೆ. ಆ ಪುಣ್ಯ ಕೊಡುವ ಗ್ಯಾರಂಟಿಯನ್ನು ನೀವು ಕೊಡೋದಿಲ್ಲ, ಆ ಫಲಗಳನ್ನು ನೀವು ಕೊಡೋದಿಲ್ಲ. ಆದರೆ ಪರಿವರ್ತನೆಯನ್ನು ಮಾಡ್ತೀವಿ ಅಂದರೆ ಪರಿವರ್ತನೆಯನ್ನು ಮಾಡಲಿಕ್ಕೆ ಯಾವ ಆಧಾರದ ಮೇಲೆ ಮಾಡ್ತೀರಿ? ನಿಮ್ಮ ಮಾತನ್ನು ನಂಬಿ ಧರ್ಮದಲ್ಲಿ ಸಂಕೋಚ ಮಾಡಿ ಅಥವಾ ಧರ್ಮದನ್ನು ವ್ಯರ್ಥ ಮಾಡಿದ ನಿಮಗೆ ಬರೋದಿಲ್ವಾ? ಪರಿವರ್ತನೆಯ ಫಲ ದೇವರು ಅವರಿಗೆ ಕೊಳ್ಳಿಲ್ಲ. ಯಾಕಂದ್ರೆ ನೀವು ಮಾಡಿದ್ದು ದೇವರಿಗೆ ಸಮ್ಮತವೋ ಅಲ್ಲವೋ ಯಾರಿಗೆ ಗೊತ್ತು. ಕರ್ಮ ಬಿಟ್ಟದ್ದಕ್ಕೆ ವಿಹಿತ ಕರ್ಮದ ಪರಿತ್ಯಾಗದಿಂದ ಅವರಿಗೆ ಪಾಪ ಬಂದ್ರೆ ಮಹಾ ನರಕವನ್ನು ಅವರು ಅನುಭವಿಸಬೇಕಾಗ್ತದೆ.
ಅದನ್ನು ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯತೆ ಇದೆಯಾ? ಸ್ವರ್ಗ ನರಕ ಇವೆಲ್ಲ ಪುಣ್ಯ ಪಾಪ ನಮ್ಮ ಕೈಯಲ್ಲಿ ಇಲ್ವಲ್ಲ ಅಂತ ಅವರು ಹೇಳಿದರೆ, ಹಾಗಾದರೆ ಪರಿವರ್ತನೆ ಮಾಡುವುದು ನಿಮ್ಮ ಕೈಯಲ್ಲಿ ಇಲ್ಲ ಅಂದರು ಸತ್ಯಜ್ಞಾನದಲ್ಲಿ. ಅದನ್ನು ಮಾಡಬೇಕು ಅಂದರೆ ದೇವರೇ ಮಾಡಬೇಕು. ದೇವರು ಮಾಡಿದ್ದಾನೆ. ಉತ್ತಮ ಕಲ್ಪ ನಿನ್ನೆನೇ ಕೇಳಿದ್ರಿ, ರಾಜಸೂಯ ಯಾಗದಲ್ಲಿ, ಅಶ್ವಮೇಧ ಯಾಗದಲ್ಲಿ, ಪ್ರತಿಯೊಂದರಲ್ಲಿಯೂ ಉತ್ತಮ ಕಲ್ಪ, ಮಧ್ಯಮ ಕಲ್ಪ, ಅಧಮ ಕಲ್ಪ ಅಂತ ಶಾಸ್ತ್ರನೇ ಹೇಳಿರುತ್ತೆ. ಉತ್ತಮ ಕಲ್ಪ ಆಗಲಿಲ್ಲ ಅಂದರೆ ಮಧ್ಯಮ ಕಲ್ಪದಲ್ಲಿ ಮಾಡಿದರೆ ಪುಣ್ಯ ಸ್ವಲ್ಪ ಕಡಿಮೆ ಬರಬಹುದು, ಆದರೆ ಬರುತ್ತೆ. ಮಧ್ಯಮ ಕಲ್ಪ ಇಲ್ಲ ಅಂದರೆ ಅಧಮ ಕಲ್ಪ ಹೇಳಿರುತ್ತೆ, ಅದನ್ನು ಮಾಡಿದರೂ ಕೂಡ ಪುಣ್ಯವನ್ನು ಪಡೆದುಕೊಳ್ಳಬಹುದು, ಫಲವನ್ನು ಪಡೆದುಕೊಳ್ಳಬಹುದು. ಯಾಕೆ ಅಂದರೆ ಆ ಪರಿವರ್ತನೆ ಅರ್ಥಾತ್ 3 ಕಕ್ಷೆಗಳಲ್ಲಿ ಹೇಳಿದ್ದು ದೇವರೇ. ದೇವರೇ ಆದೇಶ ಮಾಡಿದ್ದಾನೆ ಎಂದ ಮೇಲೆ ಅದರ ಫಲವನ್ನು ಕೊಡುವ ಜವಾಬ್ದಾರಿಯನ್ನ ದೇವರು ತೆಗೆದುಕೊಳ್ತಾನೆ. ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞೆ. ಶ್ರುತಿ ಸ್ಮೃತಿಗಳಲ್ಲಿಯೇ ಆ ಮಾತನ್ನು ಹೇಳಿದ್ರೆ ಅಪೌರುಷೇಯವಾದ ವಾಣಿ ಅದು ಶ್ರುತಿ. ವೇದಗಳಲ್ಲಿ ಹೇಳಿದ್ದನ್ನು ಓದಿ ತಿಳಿದುಕೊಂಡು ಸ್ಮರಣೆಯಲ್ಲಿಟ್ಟುಕೊಂಡು ರಚನೆ ಮಾಡಿದ್ದು ಸ್ಮೃತಿ. ಆ ತರಹದ ಸ್ಮೃತಿಗಳು ಅಥವಾ ಸ್ವಯಂ ಸರ್ವಜ್ಞನಾದ ಭಗವಂತನೇ ರಚನೆ ಮಾಡಿದ ಸ್ಮೃತಿಗಳು. ಅಂತಹ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ರೆ ಅದು ದೇವರ ಆಜ್ಞೆ. ದೇವರೇ ಈ ತರಹದ ಧರ್ಮವನ್ನು ಆಚರಣೆ ಮಾಡು ಅಂತ ಹೇಳಿದ ಮೇಲೆ ಆ ಧರ್ಮಕ್ಕೆ ಫಲವನ್ನು ಕೊಡುವ ಜವಾಬ್ದಾರಿ ಪೂರ್ಣವಾಗಿ ಪರಮಾತ್ಮನಿಗೆ ಇದೆ. ಆ ಭಗವಂತ ಫಲವನ್ನು ಕೊಟ್ಟೇ ಕೊಡ್ತಾನೆ. ನಮೇ ಭಕ್ತ ಪ್ರಣಶ್ಯತಿ, ಮಾತಿಗೆ ಹಿಂದೆ ಹೋಗೋದಿಲ್ಲ. ಆದ್ದರಿಂದ ನಾವು ನಮ್ಮ ತಲೆಗೆ ಬಂದಂತೆ ಪರಿವರ್ತನೆ ಮಾಡುವುದಲ್ಲ. ಹಾಗಾದ್ರೆ ಬಹಳ ಕಷ್ಟ ಇದ್ರೆ ಏನು ಮಾಡಬೇಕು? ಎಷ್ಟಾಗತ್ತೋ ಅಷ್ಟು ಮಾಡು. ನಿನ್ನ ಶಕ್ತಿ ಇದ್ದಷ್ಟು ಮಾಡಿದರೆ ಅಷ್ಟೇ ಫಲ ಬರುತ್ತೆ. ಆದರೆ ಪರಿವರ್ತನೆ ಮಾಡುತ್ತೇನೆ ಅಂತ ಹೇಳುವ ಅಧಿಕಾರ ನಿನ್ನಲ್ಲಿಲ್ಲ. ಧರ್ಮ ಇದು. ಅದು 100ಕ್ಕೆ 100ರಷ್ಟು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. 80% ಮಾಡ್ತೇನೆ ಅನ್ಬೋದು, 50% ಮಾಡ್ತೇನೆ ಅಂತ ಅನ್ಬೋದು. ಮಾಡಿದಷ್ಟು ಫಲ ನನಗೆ ಸಿಗತ್ತೆ ಅಂತನ್ನುವ ವಿಶ್ವಾಸದಿಂದ ಮಾಡಬೇಕೇ ಹೊರತು ನಾನು ಪರಿವರ್ತನೆಯನ್ನು ಮಾಡ್ತೇನೆ ಎನ್ಲಿಕ್ಕೆ ಆಗೋದಿಲ್ಲ. ಇದನ್ನು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ ಅಂತ ನಾವು ಕೇಳ್ತೇವೆ. ಆ ರೀತಿಯಲ್ಲಿ ನಮ್ಮ ಯಾವುದೇ ಒಂದು ಸಣ್ಣ ಅಥವಾ ದೊಡ್ಡ ಹೆಜ್ಜೆಯನ್ನಿಡಬೇಕಾದರೆ, ಕರ್ತವ್ಯ ಕರ್ಮಗಳನ್ನು ಮಾಡಬೇಕಾದರೆ ದೇವರ ಆದೇಶವನ್ನು ಇಟ್ಟುಕೊಂಡೇ ಮಾಡಬೇಕು ಅನ್ನುವ ಒಂದು ತತ್ವವನ್ನು ವೇದವ್ಯಾಸ ದೇವರು ಒಂದು ಘಟನೆಯಿಂದ ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡುತ್ತಾರೆ. ಪಂಚಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾರೆ. ರಾಜಸೂಯ ಯಾಗವನ್ನು ಮಾಡುವಾಗ ಯಜ್ಞದಲ್ಲಿ ಯಜಮಾನನಿಗೆ ಪತ್ನಿ ಜೊತೆಗಿರಬೇಕು. ಬಹಳ ಮುಖ್ಯವಾದಂತಹ ಸ್ಥಾನ. ಆ ಯಜ್ಞದಲ್ಲಿ ಯಜಮಾನನಿಗೆ ಪತ್ನಿಯಾಗಿ ಪಕ್ಕದಲ್ಲಿ ಮನೆಯ ಮೇಲೆ ಕುಳಿತು ಅವಳು ಮಾಡಬೇಕಾದ ಈಗ ಕರ್ತವ್ಯ ಕರ್ಮಗಳೇನಿವೆ ಅದನ್ನೆಲ್ಲ ಮಾಡಬೇಕು. ಆದರೆ ಪಾಂಡವರಿಗೆ ದ್ರೌಪದಿ ಪತ್ನಿಯಾಗಿದ್ದಾಳೆ. ಮೊನ್ನೆ ದಿವಸ ತಿಳಿದ ಹಾಗೆ ಎಲ್ಲ ದೇವತಾ ಸ್ತ್ರೀಯರ ಅರ್ಥಾತ್ ಯಮಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ, ಶ್ಯಾಮಲ, ಭಾರತೀ ದೇವಿ, ಅದರಂತೆ ಶಚಿ, ಉಷಾ, ಈ ಕ್ರಮದಲ್ಲಿ ತಾರತಮ್ಯದಲ್ಲಿ ಭಾರತೀ ಉತ್ತಮಳು. ಭಾರತಿ, ಶಚಿ, ಆಮೇಲೆ ಶ್ಯಾಮಲ, ಉಷಾ, ಹೀಗೆ ಈ ರೀತಿ ಒಂದೇ ಶರೀರದಲ್ಲಿ ಎಲ್ಲ ದೇವತೆಗಳಿದ್ದಾರೆ. ದ್ರೌಪದಿ ಪಾಂಡವರ ಪತ್ನಿಯಾದದ್ದು ನಿಜ. ಆದರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಪತ್ನಿಯರು ಪ್ರತ್ಯೇಕವಾಗಿದ್ರು. ಯಾರು ಕೂಡಬೇಕೀಗ ಅಂತ ಅದಕ್ಕೆ ವೇದವ್ಯಾಸ ದೇವರು ಆದೇಶವನ್ನು ಮಾಡುತ್ತಾರೆ. ಹೆಚ್ಚೇನು ಅಲ್ಲಿ ಚರ್ಚೆ ಇಲ್ಲ. ಯಾಕೆ ನಾವು ಯಾಕೆ ಕೂಡಬಾರ್ದು, ನಾವ್ಯಾಕೆ ಕೂಡಬಾರ್ದು, ನಾವೆಲ್ಲ ಪತ್ನಿಯರಲ್ವಾ ಅಂತ ಬೇಕಾದಷ್ಟು ಜನ ಜಗಳ ಆಡಬಹುದಾಗಿತ್ತು. ಆದರೆ ಒಂದೇ ಒಂದು ಆದೇಶವನ್ನು ವೇದವ್ಯಾಸ ದೇವರು ಮಾಡಿದ್ದಾರೆ. ದ್ರೌಪದಿ ಭಾರತೀ ದೇವಿಯ ಅವತಾರ, ಉಳಿದೆಲ್ಲ ದೇವತೆಗಳ ವಿಶೇಷ ಆವೇಶದಿಂದ ಕೂಡಿದಂತಹ ಇವಳೇ ಇದಕ್ಕೆ ಅರ್ಹಳಾಗಿದ್ದಾಳೆ. ಯಾಕೆ ಅಂತ ಕಾರಣ ಕೊಡ್ತಾರೆ. ಬ್ರಹ್ಮಾಣಿ ಪದಯೋಗ್ಯತ್ವಾತ್ ಕೃಷ್ಣೈಕಾ ಯಜ್ಞಪತ್ನ್ಯಭೂತ್ ಪದಾಯೋಗ್ಯತೆಯ ನಾನ್ಯಾಹ ಪತ್ಯಸ್ತೇಷಾಂ ಸಹಾಸಿರೆ ಆಜ್ಞೆಯೈವ ಜಗದ್ಧಾತುಃ ವ್ಯಾಸಸ್ಯ ಅನಂತ ತೇಜಸಃ. ಅನಂತ ತೇಜಸ್ ಸಂಪನ್ನರಾದ ವೇದವ್ಯಾಸ ದೇವರ ಒಂದು ಆಜ್ಞೆ.
ಯಾವ ಪತ್ನಿಯರು ಒಂದು ಚಕಾರ ಶಬ್ದವನ್ನು ಎತ್ತಿಲ್ಲ. ವೇದವ್ಯಾಸ ದೇವರು ಹೇಳಿದ್ದನ್ನ ಮಾಡೋದೇ ಧರ್ಮ, ಅದರಿಂದಲೇ ನಮ್ಮ ಉದ್ಧಾರ. ಅವರು ಬೇಡ ಅಂದಾಗ ನಾವು ಕುಳಿತು ಯಜ್ಞ ಮಾಡಿದರೆ ಮಹಾಪುಣ್ಯ ಬಂತು ಅಂತ ಸಂತೋಷ ಪಡೋ ಹಾಗಿಲ್ಲ, ಮಹಾಪಾಪ ಬರ್ತದೆ. ಇದೊಂದು ಸಣ್ಣ ಘಟನೆ, ಆದರೆ ಎಲ್ಲದಕ್ಕೂ ಒಂದು ದೊಡ್ಡದಾದಂತಹ ಮಾರ್ಗದರ್ಶನ ಇದು. ಇಷ್ಟೊತ್ತು ಕೇಳಿದರಲ್ಲ, ಇದರ ಪೂರ್ವ ಪೀಠಿಕೆ. ನೀನೇನು, ನಿನ್ನ ಕರ್ತವ್ಯ ಏನು ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದ ಉಪದೇಶವನ್ನು ಗುರುಗಳು ಮಾಡುತ್ತಾರೆ. ಅದನ್ನು ಪರಿಪಾಲನೆ ಮಾಡುವುದೇ ಧರ್ಮವೇ ಹೊರತು ನನಗಿದಷ್ಟು ಅಭಿರುಚಿಸೋದಿಲ್ಲ, ನಾನು ಬೇರೆದನ್ನು ಮಾಡುತ್ತೇನೆ, ಬಹಳಷ್ಟು ಪುಣ್ಯವನ್ನು ಗಳಿಸಬೇಕಾಗಿದೆ ನನಗೆ ಅಂತ ಹೇಳಿದರೆ ಅದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿದ್ದರೆ ಎಲ್ಲಿಯ ಪುಣ್ಯ? ಮಹಾಪಾಪ ಬರುತ್ತೆ. ವೇದವ್ಯಾಸದೇವರು, ಶ್ರೀಮದಾಚಾರ್ಯರು ಹಾಗೂ ಅನೇಕ ಗ್ರಂಥಕಾರರು, ಸ್ಮೃತಿಕಾರರು, ಋಷಿಗಳು, ಮುನಿಗಳು, ಜ್ಞಾನಿಗಳು ಇವರೆಲ್ಲರ ಆದೇಶವನ್ನು ಪರಿಪಾಲಿಸುವ, ನಮಗೆ ಉಪದೇಶ ಮಾಡುವ ನಮ್ಮ ಗುರುಗಳು ಯಾವ ರೀತಿ ಮಾಡಬೇಕು ಅಂತ ನಮಗೆ ಆದೇಶವನ್ನು ಮಾಡ್ತಾರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ. ಅದನ್ನು ನಾವು ಮಾಡಬೇಕೇ ಹೊರತು ನಮ್ಮ ಇಚ್ಛೆಗೆ ಬಂದದ್ದನ್ನು ಮಾಡುವ ಹವ್ಯಾಸ ಇಟ್ಟುಕೊಳ್ಳಬಾರದು, ಉತ್ಸಾಹವನ್ನು ತೋರಿಸಬಾರದು, ಆಲಸ್ಯವನ್ನು ತೋರಬಾರದು. ಕೆಲವೊಮ್ಮೆ ದೊಡ್ಡವರ ಆಜ್ಞೆಯನ್ನು ಆಲಸ್ಯದಿಂದ ಬಿಡ್ತೇವೆ, ಇನ್ನು ಕೆಲವೊಮ್ಮೆ ಉತ್ಸಾಹದಿಂದ, ಅವರು ಇಷ್ಟೇ ಮಾಡು ಸಾಕು ಅಂದ್ರೆ ನಾನು ಭಾರಿ ಜಾಸ್ತಿ ಮಾಡ್ತೇನೆ ಅಂತ. ಆ ಉತ್ಸಾಹವೂ ಬೇಡ, ಆಲಸ್ಯವೂ ಬೇಡ. ಹೇಳಿದ್ದನ್ನ ಶ್ರದ್ಧೆಯಿಂದ ಮಾಡುವಂತಹ ಒಂದು ವಿನಯ ಹಾಗೂ ವಿವೇಕ ಇದು ನಮ್ಮಲ್ಲಿರಬೇಕು. ಇದನ್ನು ಆ ಎಲ್ಲ ಸ್ತ್ರೀಯರು ಪಾಠ ಕಲಿಸಿ ತೋರಿಸಿದ್ದಾರೆ. ವೇದವ್ಯಾಸ ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ನಮಗೆ ಮಹಾಪುಣ್ಯ ಅಂತ. ಆ ರೀತಿ ವೇದವ್ಯಾಸ ದೇವರು ಆ ಯಜ್ಞವನ್ನು ಮಾಡುವುದಕ್ಕೆ ಆಜ್ಞೆಯನ್ನು ಮಾಡಿದ್ದಾರೆ. ಯಜ್ಞ ಎಲ್ಲ ದೃಷ್ಟಿಯಿಂದ ಪರಿಪೂರ್ಣವಾಗಿದೆ. ಯಥೇಚ್ಛವಾಗಿ ಎಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡಿ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಅಂತ ಹೇಳಿದ ರೀತಿಯಲ್ಲಿ ಆ ಯಜ್ಞ ತಾಮಸ ಯಜ್ಞ ಆಗಬಾರದು. ಹೀಗಾಗಿ ದಕ್ಷಿಣೆ, ಅನ್ನದಾನ, ಎಲ್ಲ ರೀತಿಯ ಸಮೃದ್ಧವಾದಂತಹ ದಾನ ಧರ್ಮಗಳನ್ನೆಲ್ಲ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ವೇದವ್ಯಾಸದೇವರ ಶ್ರೀಕೃಷ್ಣ ಪರಮಾತ್ಮನ ಸಮಕ್ಷಮದಲ್ಲಿ ಇಂತಹ ದೊಡ್ಡದಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ನೋಡಿದರೆ ಈ ಸಂದರ್ಭದಲ್ಲಿ ಕೇವಲ ಅನ್ನದಾನಾದಿಗಳು ನಡೆದಿಲ್ಲ ಅಂತ, ಏನು ನಡೆದಿತ್ತು ಅನ್ನುವುದನ್ನು ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನಃ ವ್ಯಾಸ ಏವ ಭಗವಾನ್ ಬಭೂವಃ. ಸರ್ವ ಜಗದೇಕ ಸಂಗಮೇ, ಆ ಶಬ್ದವನ್ನು ನೋಡಿ ಗಮನಿಸಿ. 14 ಲೋಕಗಳ ಎಲ್ಲ ಜನ ಒಂದು ಕಡೆಗೆ ಸೇರಿದ್ದಾರೆ. ಸರ್ವ ಜಗದೇಕ ಸಂಗಮೆ, ಎಲ್ಲ ಜನರು ಒತ್ತೊಟ್ಟಿಗೆ ಸೇರಿದ್ದು. ಒಂದು ಕಡೆಗೆ ಸೇರಿದ್ದಷ್ಟೇ ಅಲ್ಲ, ಬಹಳ ದೊಡ್ಡ ದೊಡ್ಡವರೆಲ್ಲ ಸೇರಿದ್ದು. ಏಕ ಸಂಗಮ, ಮುಖ್ಯ ಸಂಗಮ. ದೊಡ್ಡ ದೊಡ್ಡ ದೇವತೆಗಳೆಲ್ಲ ಒಂದು ಕಡೆಗೆ ಸೇರಿದ್ದು, ಋಷಿಮುನಿಗಳೆಲ್ಲ ಸೇರಿದ್ದು. ಎಲ್ಲ ಊರಿನೊಳಗಿನ ದೊಡ್ಡರೆಲ್ಲ ಒಂದು ಕಡೆಗೆ ಸೇರಿದರೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು ಅಂತ ನಮ್ಮವರು ಬಂದವರೆಲ್ಲ ದೊಡ್ಡರಿರ್ತಾರೆ. ಎಲ್ಲ ಊರಿನಿಂದಲೂ ಒಬ್ಬೊಬ್ಬರು ದೊಡ್ಡರನ್ನು ಕರೆದು ದೊಡ್ಡ ಸಭೆ ಮಾಡಿ ಭಾರಿ ದೊಡ್ಡದಾದ ಉಪನ್ಯಾಸವನ್ನು ಮಾಡಿ ಇಷ್ಟೆಲ್ಲ ಜನ ಕೇಳಿದರು ಅಂದರೆ ಅದಕ್ಕೆ ಮಹತ್ವ ಇರೋದಿಲ್ಲ. ಬಂದವರು ಯಾರು? ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ ಅಂತ ಉಲ್ಲೇಖ ಮಾಡುತ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ, ಋಷಿಮುನಿಗಳೆಲ್ಲ ಬಂದಿದ್ದಾರೆ. ಅಂತಹ ಟಾಪ್ ಲೆವೆಲ್ ಅಂತಾರಲ್ಲ, ಅತೀ ಉತ್ತಮವಾದಂತಹ ಜ್ಞಾನಿಗಳು ಸೇರಿದ ಸಂಗಮ. ಅಂತಹ ಸಂಗಮದಲ್ಲಿ ಅಲ್ಲಲ್ಲಿ ಪ್ರತ್ಯೇಕವಾದಂತಹ ಮಂಟಪಗಳು, ಪ್ರತ್ಯೇಕವಾದ ಚರ್ಚೆಗಳು, ವೇದಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಪುರಾಣಗಳ ಬಗ್ಗೆ, ಪಂಚರಾತ್ರಗಳ ಬಗ್ಗೆ ಅನೇಕ ವಿಧವಾದಂತಹ ಚರ್ಚೆಗಳು. ತಮ್ಮ ತಮ್ಮ ಸಂಶಯಗಳನ್ನೆಲ್ಲ ಹೇಳಬೇಕು. ಯಾರ್ಯಾರೋ ಏನೇನೋ ಸಂಶಯಗಳನ್ನು ಕೇಳಬೇಕು. ಸಂಶಯ ಮೂಲಕವಾಗಿ ನಾನಾ ವಿಧವಾದ ಪ್ರಶ್ನೆಗಳನ್ನು ಕೇಳಬೇಕು. ಎಲ್ಲದಕ್ಕೂ ವೇದವ್ಯಾಸ ದೇವರು ಉತ್ತರ ಕೊಡ್ತಾ ಇದ್ರು.
ಲಕ್ಷಗಟ್ಟಲೆ ಜನ ಬಂದ್ರೆ ಒಬ್ರದಾದ ಮೇಲೆ ಒಬ್ರಿಗೆ ಎಷ್ಟೊತ್ತು ಉತ್ತರ ಕೊಡ್ತಾ ಹೋಗಬೇಕು ಅಂತ ದ್ವಿಜವೃಂದ ಕೃತಂ ಕುತೂಹಲಾತ್ ಅನುಯೋಗಂಧು ಸಹಸ್ರಮುತ್ತಮಂ ಇಯಮೇಕಪದೇ ಸರಸ್ವತಿ ಶ್ರುತಿಭರ್ತು ಪರಿಪೂರಯತ್ಯಹೋ. ಆ ವೇದವ್ಯಾಸದೇವರ ಶಬ್ದಗಳು ಹೇಗಿರ್ತಿತ್ತು ಅಂದ್ರೆ ಅವರವರು ಕೇಳಿದ್ರೆ ತಮ್ಮ ತಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂತು ಅಂತ ಅವರಿಗೆ ಅನಿಸಿರ್ಬೇಕು. ಹಾಗೆ ಒಂದು ಮಾತಿನೊಳಗೆ ಸಹಸ್ರಾರು ಜನರಿಗೆ ಉತ್ತರವನ್ನು ಕೊಡ್ತಾ ಇದ್ರು. ವೇದವ್ಯಾಸದೇವರ ಅದ್ಭುತವಾದಂತಹ ಶೈಲಿ, ಅದ್ಭುತವಾದಂತಹ ಅವರ ಉಪದೇಶದ ಮಹಿಮೆಯನ್ನ ಸುಮಧ್ವ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅಂಥ ವೇದವ್ಯಾಸದೇವರಿಗೆ ಏನ್ ಕಷ್ಟ. ಪರಶುರಾಮದೇವರಿದ್ದಾರೆ, ವೇದವ್ಯಾಸದೇವರಿದ್ದಾರೆ. ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನಃ ವ್ಯಾಸಯೇವ ಭಗವಾನ್ ಬಭೂವಃ. ಪ್ರಾಶ್ನಿಕ ಅನ್ನುವ ಶಬ್ದಕ್ಕೆ ಕೆಲವರು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಾಶ್ನಿಕರು ಅಂದ್ರೆ ಪ್ರಶ್ನೆ ಕೇಳುವವರು ಅಂತ. ಪ್ರಶ್ನೆ ಕೇಳುವವರಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡುವವರು. ಎಲ್ಲರೂ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸ್ಥಾನದಲ್ಲಿ ಸ್ವಯಂ ವೇದವ್ಯಾಸದೇವರು ಕುಳಿತಿದ್ದಾರೆ. ಸರ್ವಜ್ಞರಾದ ವೇದವ್ಯಾಸದೇವರು ಅಲ್ಲಿ ಬಂದಂತಹ ಪ್ರಶ್ನೆಗಳನ್ನೆಲ್ಲ ಸಮರ್ಪಕವಾಗಿ ಉತ್ತರಿಸಿ ತತ್ವಗಳ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡದಾದ ಆದರ್ಶ, ಇದೊಂದು ಸಂದೇಶ. ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಬೇಕಾದಷ್ಟು ಭೋಜನದ ವ್ಯವಸ್ಥೆ ಇರುತ್ತೆ, ಇನ್ನುಳಿದ ಬೇರೆ ಬೇರೆ ಉತ್ಸವಗಳು ಕಾರ್ಯಕ್ರಮಗಳೆಲ್ಲ ಇರುತ್ತದೆ. ಮಾಡಬೇಕಾದ ವಿಹಿತವಾದ ಕಾರ್ಯಕ್ರಮಗಳನ್ನು ಅವಶ್ಯವಾಗಿ ಮಾಡಬೇಕು, ಮಾಡಬಾರದಂತಲ್ಲ. ಆದರೆ ಈ ಒಂದು ಅನುಸಂಧಾನ ಮನಸ್ಸಿನಲ್ಲಿರಬೇಕು. ಇಷ್ಟು ಜನ ಸೇರಿದಾಗ ಜೀವನದಲ್ಲಿ ಅತ್ಯಂತ ಪ್ರಧಾನವಾಗಿ ನಾವು ಪಡೆದುಕೊಳ್ಳಬೇಕಾದದ್ದು ಜ್ಞಾನ, ಪ್ರಧಾನವಾಗಿ ನಾವು ದಾನ ಮಾಡಬೇಕಾದದ್ದು ಜ್ಞಾನ. ಆ ಜ್ಞಾನದಾನ ಆಗಬೇಕು ಅನ್ನುವುದು ವ್ಯವಸ್ಥೆ ಮಾಡುವವರಿಗಿರಬೇಕು. ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಜಿಜ್ಞಾಸುಗಳಾದ ಜನರಲ್ಲಿ ಆ ಉತ್ಸುಕತೆ ಇರಬೇಕು ಅನ್ನುವುದನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನೇ ಒಂದು ಕಾರ್ಯಕ್ರಮ ಇರಬಹುದು, ಆ ಕಾರ್ಯಕ್ರಮದ ಮೊದಲು ಅಥವಾ ನಂತರದಲ್ಲಿ ಅದರ ಹಿಂದೆ ಮುಂದೆ ಒಂದು ಉತ್ತಮವಾದ ಜ್ಞಾನ ಕಾರ್ಯ ನಡೆಯಬೇಕು. ಮಕ್ಕಳ ಮದುವೆ ಇದೆ, ಶ್ರೀಮದ್ ಭಾಗವತದ ದಶಮಸ್ಕಂಧ ಅದರ ಶ್ರವಣ, ಅಥವಾ ಪುತ್ರೋತ್ಸವ ಆಗಬೇಕಾಗಿದೆ, ಶ್ರೀಮದ್ ಭಾಗವತದ ಶ್ರವಣ, ವಿಶೇಷವಾಗಿ ದಶಮಸ್ಕಂಧದ ಶ್ರವಣ. ಹೀಗೆ ರುಕ್ಮಿಣೀಶ ವಿಜಯವನ್ನ ವಿಶೇಷವಾಗಿ ಶ್ರವಣ ಮಾಡಬಹುದು. ವಿವಾಹದ ಪ್ರಸಂಗ ಇದ್ದಾಗ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರಹದ ಶಾಸ್ತ್ರಗಳ ಗ್ರಂಥಗಳನ್ನು ಕೇಳಿ 4 ಜನರು ಕೇಳುವಂತೆ ಮಾಡಿ ಆ ಕಾರ್ಯಕ್ರಮಗಳನ್ನು ಮಾಡುವುದಾದರೆ, ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ ಹಾಗೆ ಉಪನಯನ, ವಿವಾಹ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದಂತೆ ಆ ಸಂದರ್ಭದಲ್ಲಿ ಆದರೂ ಕನಿಷ್ಠ ಪಕ್ಷ ಶಾಸ್ತ್ರದ ಶ್ರವಣವನ್ನು ಮಾಡಿ ಅಷ್ಟು ಜ್ಞಾನಗಳನ್ನು ಪಡೀತಾ ಇವನು ಮುಂದೆ ಹೋಗ್ತಾನೆ. ಇಲ್ಲದೆ ಇದ್ರೆ ವಯಸ್ಸು ಮುಂದೆ ಹೋಗುತ್ತೆ, ಜ್ಞಾನ ಹಿಂದೆ ಉಳಿದಿರುತ್ತದೆ. ಇವನಿಗೆ 40, 50, 60, 70 ಆಗ್ತಾ ಹೋಗ್ತದೆ. ಜ್ಞಾನಕ್ಕೆ ಮಾತ್ರ 4 ವರ್ಷನೋ 5 ವರ್ಷನೋ ಇರುತ್ತೆ. ಇನ್ನು ಪುಟ್ಟ ಮಗುವಾಗಿರುತ್ತದೆ. ಹಾಗಾಗದಂತೆ ಜ್ಞಾನದ ವೃದ್ಧಿಯನ್ನು ಮಾಡಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅದು ಏನಿರಬಹುದು ಅಂತ ಊಹೆ ಮಾಡಿ ಕಲ್ಪನೆ ಮಾಡಿಕೊಳ್ಳಿ. ವೇದವ್ಯಾಸದೇವರೇ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಕ್ಕೆ ಪೀಠದ ಮೇಲೆ ಕುಳಿತಿದ್ರೆ ಆ ವಾತಾವರಣ ಹೇಗಿರಬಹುದು? ಹೀಗಿರಬಹುದು, ಹಾಗಿರಬಹುದು, ಇದು ಶಾಸ್ತ್ರಸಮ್ಮತವಾಗಿರಬಹುದು, ಅನೇಕ ಪ್ರಮಾಣಗಳಿವೆ ಅಂತ ಪುರಾಣಗಳನ್ನು ತೆಗೆದು ತೋರಿಸ್ಬೇಕು. ನಾವು ಅಲ್ಲಿ ಏನ್ ಬೇಕಾಗಿದೆ, ಸ್ವಯಂ ವೇದವ್ಯಾಸದೇವರು ಕುಳಿತು ಇದಮಿತ್ತಂ ಅಂತ ನಿರ್ಣಯ ಮಾಡಬೇಕಾಗಿದ್ರೆ ಇಡೀ ಜಗತ್ತು ಅದನ್ನು ಒಪ್ಪಿಕೊಳ್ತಾ ಇದೆ. ತತ್ವ ನಿರ್ಣಯ ಕಥಾಸು ನಿರ್ಣಯ ವಾಸುದೇವ ಗುಣವಿಸ್ತರೋ ಭವತ್ ನಾಸ್ತಿ ತತ್ಸದೃಶ ಉತ್ತಮ ಕುತಃ ಪಾರಯೇಶ ನ ತತೋನ್ಯ ಇತ್ಯಪಿ. ಏನು ನಿರ್ಣಯವಾಯಿತು ಅಂತ ಸಣ್ಣ ಸಣ್ಣ ಪ್ರಶ್ನೆಗಳು, ಸಣ್ಣ ಸಣ್ಣ ನಿರ್ಣಯಗಳು ಬೇರೆ ಇರಬಹುದು. ಒಟ್ಟು ಮತಿತಾರ್ಥ ಏನು? ಆ ರಾಜಸೂಯ ಯಾಗದಲ್ಲಿ ಅಷ್ಟೆಲ್ಲ
ಕೋಟಿ ಕೋಟಿ ಜನ ಎಲ್ಲ ಸಜ್ಜನರು ಬಂದಿದ್ರಲ್ಲ, ಸಾಕಷ್ಟು ಚರ್ಚೆಗಳಾಯಿತಲ್ಲ, ಎಲ್ಲದಕ್ಕೂ ವೇದವ್ಯಾಸ ದೇವರು ನಿರ್ಣಯ ಕೊಟ್ರಲ್ಲ, ಏನಿತ್ತು ನಿರ್ಣಯ ಸಾರ ಅದನ್ನು ಹೇಳ್ತಾರೆ. ವಾಸುದೇವ ಗುಣವಿಸ್ತರೋ ಭವತ್. ಇನ್ನೇನು ಹಾಳು ಹರಟೆ ಇರಲಿಲ್ಲ ಅಲ್ಲಿ. ಭಗವಂತನ ಸರ್ವೋತ್ತಮತ್ವ, ದೇವರ ಅನಂತ ಗುಣಪೂರ್ಣತ್ವ, ಅವನ ಅನಂತವಾದ ಜ್ಞಾನ, ಅನಂತ ಶಕ್ತಿ, ಅನಂತ ಔದಾರ್ಯ, ಇವುಗಳನ್ನೇ ನಿರ್ಣಯ ಮಾಡ್ತಾ ಹೋಗಿದ್ದಾರೆ. ಯಾವ ಭಗವಂತ ತನ್ನ ಜ್ಞಾನದಿಂದ ಇಡಿಯಾದ ವಿಶ್ವದ ನಿರ್ಮಾಣವನ್ನು ಮಾಡುತ್ತಾನೆ, ಅಂತಹ ಪರಮಾತ್ಮನ ಜ್ಞಾನ ಎಷ್ಟು ಅದ್ಭುತ, ಎಷ್ಟು ಅನಂತ. ತನ್ನ ಸ್ವಾರ್ಥ ಕಿಂಚಿತ್ತೂ ಇಲ್ಲದೆ ಇಷ್ಟೆಲ್ಲ ಜನರಿಗೆ ಜಗತ್ತಿನ ನಿರ್ಮಾಣ ಮಾಡಿ, ದೇಹಗಳನ್ನು ನಿರ್ಮಾಣ ಮಾಡಿ, ಅವರಿಗೆ ಬೇಕಾದ ಭೋಗ್ಯ ವಸ್ತುಗಳನ್ನೆಲ್ಲ ನಿರ್ಮಾಣ ಮಾಡಿಕೊಟ್ಟು ಪರಮೋಪಕಾರ ಮಾಡುತ್ತಾನೆ. ಅವನ ಔದಾರ್ಯ, ಅವನ ಕಾರುಣ್ಯ, ಶಕ್ತಿ, ಉತ್ಸಾಹಗಳು ಎಷ್ಟು ಅಂತ. ಹೀಗೆ ಭಗವಂತನ ಗುಣಗಳ ವಿಶೇಷವಾದಂತಹ ಪ್ರತಿಪಾದನೆಯೇ ಆ ಸಂದರ್ಭದಲ್ಲಿ ನಡೆಯಿತು ಅಂತ ಹೇಳ್ತಾರೆ. ನಾಸ್ತಿ ತತ್ ಸದೃಶಃ ಉತ್ತಮ. ಅವನಿಗೆ ಸಮಾನರಿಲ್ಲ, ಅವನಿಗಿಂತಲೂ ಉತ್ತಮರಿಲ್ಲ, ಅವನು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಎನ್ನುವ ನಿರ್ಣಯವನ್ನೇ ಮಾಡಿಕೊಟ್ಟಿದ್ದಾರೆ ಆ ಸಭೆಯಲ್ಲಿ. ಈ ರೀತಿ ಆ ವೇದವ್ಯಾಸ ದೇವರ ಒಂದು ವಿಶೇಷವಾದಂತಹ ತತ್ವ ನಿರ್ಣಯಗಳನ್ನು ಮಾಡಿಕೊಟ್ಟ ಘಟನೆಯನ್ನು ನಾವು ಸ್ಮರಣೆ ಮಾಡಿದರೇನೆ ನಮ್ಮ ಮನಸ್ಸಿನಲ್ಲಿ ಬರುವ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ವೇದವ್ಯಾಸ ದೇವರು ಗುರುಗಳ ಮೂಲಕವಾಗಿಯೂ ಹೃದಯದಲ್ಲಿದ್ದು ಪ್ರೇರಣೆ ಮಾಡಿ ಅದು ಅರ್ಥ ಆಗೋ ಹಾಗೆಯೂ ಮಾಡಿ ನಮಗೆ ತತ್ವಜ್ಞಾನವನ್ನು ನೀಡಿ ಉದ್ಧಾರ ಮಾಡುತ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ವೇದವ್ಯಾಸ ದೇವರ ಒಂದು ವಿಶೇಷವಾದಂತಹ ಮಹಿಮೆಯನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ.